ನಮಸ್ತೆ ಎಲ್ಲರಿಗೂ. ಇದು ಹೀರೋ ಎಕ್ಸ್ಪಲ್ಸ್ 4V ಗಾಡಿ. ಇದು 2024 ಮಾಡಲ್. ಇದು 23-24 ಮಾಡಲು. ಈ ಗಾಡಿ ಬಂದಿ ನನ್ನ ಹತ್ರ 2 ತಿಂಗಳು ಆಗೈತೆ. 2 ತಿಂಗಳ ಮುಂಚೆ ನಾನೇನ್ ಮಾಡಿದೆ, ಐಟಮ್ನ ಆರ್ಡರ್ ಕೊಟ್ಟಿದ್ದೆ. ಏನಕ್ಕೆ ಅಂದ್ರೆ ನಮ್ಮ ಹತ್ರ 2 ತಿಂಗಳಿಂದ ಐಟಮ್ ತರಿಸ್ಬೇಕಂತ ಹೇಳ್ತಾ ಇರ್ಬೋದು. ಏನಕ್ಕೆ 2 ತಿಂಗಳು ಅಂದ್ರೆ ನಮ್ಮ ಹತ್ರ ಯಾವುದೇ ಲೋಕಲ್ ಪ್ರಾಡಕ್ಟ್ಸ್ ನಾವು ಯೂಸ್ ಮಾಡಲ್ಲ. ಎಲ್ಲ ಹೀರೋ ಜೀನಿಯಸ್ ಸ್ಪೇರ್ ಪಾರ್ಟ್ಸ್ ಯೂಸ್ ಮಾಡೋದು. ಹೀರೋ ಆಗಲಿ, ಇಲ್ಲ ರಾಯಲ್ ಎನ್ಫೀಲ್ಡ್ ಗಾಡಿ ಇದ್ರೆ ರಾಯಲ್ ಎನ್ಫೀಲ್ಡ್, KTM ಇದ್ರೆ KTM, ಬಜಾಜ್ ಇದೆ ಬಜಾಜ್ ಐಟಮ್ ನಾವು ಯೂಸ್ ಮಾಡೋದು. ಯಾವುದೇ ಇರಲಿ ಜೀನಿಯಸ್ ಸ್ಪೇರ್ ಪಾರ್ಟ್ಸ್ ಯೂಸ್ ಮಾಡೋದು. ಈ ಗಾಡಿ ಬಂದ್ಬಿಟ್ಟು ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಆಗಿ ಚಾರ್ಸಿ ಏನಾಗಿತ್ತು, ಬೆಂಡ್ ಆಗಿತ್ತು. ಇದು ಫುಲ್ ಫೋಲ್ಡ್ ಆಗ್ಬಿಟ್ಟಿತ್ತು ಚಾರ್ಸಿ. ಅದಕ್ಕೆ ನಾವೇನ್ ಮಾಡ್ದೋ ಅಂದ್ರೆ ಹೊಸ ಚಾರ್ಸಿ ಹಾಕೋದ್ ಬೇಡ, ಇದಕ್ಕೆ ರೆಡಿ ಮಾಡೋಣ ಅಂದ್ಬಿಟ್ಟು ಚಾರ್ಸಿನ ಹೀಟ್ ಮಾಡಿಸಿ ಬೆಂಡ್ ಮಾಡಿಸಿದೀವಿ. ಇಲ್ಲೂ ಮತ್ತೆ ಇಲ್ಲಿ ಮುಂದಕ್ಕೆ ಯಾವುದೇ ಕಾರಣಕ್ಕೂ ಏನೂ ತೊಂದರೆ ಆಗಲ್ಲ. ಇದು ನಾವು ಚಾರ್ಸಿ ಬೆಂಡ್ ತೆಗ್ಸಿರೋದು, ಯಾಕಂದ್ರೆ ಒರಿಜಿನಾಲಿಟಿ ಏನೈತೆ ಅದೇ ತರ ನಾವು ತೆಗ್ಸಿದೀವಿ. ಮತ್ತೆ ಇದರಲ್ಲಿ ಫುಲ್ ಆಕ್ಸಿಡೆಂಟ್ ಆಗೈತಲ್ಲ, ಇದ್ರದ್ದು ಇನ್ನೊಂದು ಪಾರ್ಟ್ 4 ವಿಡಿಯೋನ ನಾನು ಬರೀ ಟ್ಯಾಂಕಿನ ಬಗ್ಗೆ ಹಾಕ್ತೀನಿ. ಏನಕ್ಕೆ ಟ್ಯಾಂಕಿನ ಬಗ್ಗೆ ಹಾಕ್ತೀನಿ ಅಂದ್ರೆ, ಟ್ಯಾಂಕು ಏನಾಗಿತ್ತು ಅಂದ್ರೆ ಫುಲ್ ಸ್ಕ್ರಾಚ್ ಆಗಿತ್ತು. ಅದು ರೀಪೇಂಟ್ ಕೂಡ ಮಾಡಿಸಿದೀನಿ. ರೀಪೇಂಟು ಮತ್ತೆ ಸ್ಟಿಕರಿಂಗ್ ಎಲ್ಲ ಮಾಡಿಸಿದೀನಿ. ಅದಕ್ಕೆ ಸೇಮ್ ಒರಿಜಿನಾಲಿಟಿ ಹೊಸ ಟ್ಯಾಂಕ್ಗೆ ಏನ್ ಫಿನಿಶಿಂಗ್ ಐತೆ ಅದೇ ಫಿನಿಶಿಂಗ್ ಪೈಂಟ್ ಕೂಡ ಮಾಡಿಸಿದೀನಿ. ಅದು ನಿಮ್ಗೆ ಮುಂದೆ ವಿಡಿಯೋಗಳಲ್ಲಿ ಹಾಕೊಡ್ತೀನಿ. ಇದು ಪೂರ್ತಿ ನಾನು ಇನ್ಸ್ಟಾಲ್ ಮಾಡ್ತಾ ಇದೀನಿ. ಐಟಮ್ ಎಲ್ಲ ನೀವೇ ನೋಡ್ಬೋದು. ನೋಡಿ, ಎಲ್ಲ ಒಂದು ಕೇಬಲ್ ಕೂಡ, ಕೇಬಲ್ ಆಗ್ಲಿ, ಕ್ಲಚ್ ಕೇಬಲ್ ಆಗ್ಲಿ, ಏನಾರು ಆಗ್ಲಿ ನಮ್ಮ ಹತ್ರ ನೀವೇ ನೋಡ್ತಾ ಇರ್ಬೋದು. ಮತ್ತೆ ಇದ್ರದ್ದು ಲೆಗ್ ಐತಲ್ಲ, ಲೆಗ್ಗು ಕಟ್ಟಾಗ್ಬಿಟ್ಟಿತ್ತು. ನೋಡಿ, ಇದು ಫೋರ್ಕ್ ಲೆಗ್ಗು ಕಟ್ಟಾಗ್ಬಿಟ್ಟಿತ್ತು. ಇದು ಬರಕ್ಕೆ ನನಗೆ 1 ಮಂತ್ ಆಗೈತೆ, ಈ ಬರೀ 1 ಲೆಗ್ಗು. ಯಾಕಂದ್ರೆ ನಾವು ಐಟಮ್ ತರ್ಸೋದೆಲ್ಲ ಎಲ್ಲಿಂದ ಅಂದ್ರೆ ಪುಣೆ ಇಲ್ಲ ರಾಜಸ್ಥಾನ, ಎಲ್ಲ ಹೊರಗಡೆಯಿಂದಾನೆ ತರ್ಸೋದು ನಾನು. ಯಾಕಂದ್ರೆ ಜೀನಿಯಸ್ ಸ್ಪೇರ್ ಪಾರ್ಟ್ಸ್ ಬೇಕು ಅಂದ್ರೆ ಹೊರಗಡೆಯಿಂದಾನೆ ತರ್ಸ್ಕೊಡ್ತೀನಿ ನಾನು. ನಮ್ಮ ಹತ್ರ ಎಲ್ಲಾ ಗಾಡಿದು ಜೀನಿಯಸ್ ಸ್ಪೇರ್ ಪಾರ್ಟ್ಸ್ ಸಿಗುತ್ತೆ. ಮತ್ತೆ ಪೂರ್ತಿ ಇನ್ಸ್ಟಾಲ್ ಮಾಡ್ತಾ ಇದೀನಿ. ಏನೇ ಆಗ್ಲಿ ನೋಡಿ, ಇಲ್ಲಿ ಪೂರ್ತಿ ನೀವು ನೋಡ್ತಾ ಇರ್ಬೋದು. ಎಲ್ಲ ಇಲ್ಲಿ ಕಮ್ಮಿ ಅಂದ್ರೆ ಒಂದು 50,000 ರೂಪಾಯಿ ಐಟಮ್ ಐತೆ. ಈ 50,000 ರೂಪಾಯಿ ಐಟಮ್ ಪೂರ್ತಿ ಹೀರೋ ಕಂಪ್ನಿದೆ ಆಗ್ತಾ ಇರೋದು. ಟೀ ಸ್ಟಂಪ್ ಅಸೆಂಬ್ಲಿ ನೋಡಿ, ಇಲ್ಲಿ ಟೀ ಸ್ಟಂಪ್ ನೋಡಿ, ಇಲ್ಲಿ ಯಾವ ತರ ಬೆಂಡ್ ಆಗಿದೆ ಕಾಣ್ತಾ ಇರ್ಬೋದು. ಈ ತರ ಎಲ್ಲ ಬೆಂಡ್ ಆಗಿದೆ. ಪೂರ್ತಿ ಇನ್ಸ್ಟಾಲ್ ಮಾಡ್ಬಿಟ್ಟು ಲಾಸ್ಟ್ ಅಲ್ಲಿ ನಿಮ್ಗೆ ವಿಡಿಯೋನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಯಾವ ತರ ಏನೇನು ಫಿಟ್ಟಿಂಗ್ ಆಗ್ತಿದೆ, ಏನೇನು ಕೂಡ ಮಾಡ್ತಾ ಇದೀನಿ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದೇ ತರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.